ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು ಕೂಡ ಕೋರ್ಟ್ನ ಮುಂದೆ ಬಂದಿತ್ತು. ಇವತ್ತು ಪ್ರಮುಖವಾಗಿ ಈ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಪ್ರಾಸಿಕ್ಯೂಷನ್ ವಾದವನ್ನ ಮಂಡಿಸಿತು. ಈಗ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಪ್ರಾಸಿಕ್ಯೂಷನ್ ವರದಿ ಸಲ್ಲಿಸಲಿ ಅಂತೇಳಿ ನಟ ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ವಾದ ಮಂಡಿಸಿದ್ದಾರೆ. ಅವರು ಸಲ್ಲಿಸಿದ ನಂತರ ಅದಕ್ಕೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂತಲೂ ಕೂಡ ವಕೀಲ ಹಶ್ಮತ್ ಪಾಷಾ ಅವರು ಹೇಳಿದ್ರು. ಆರೋಪಿಗೆ ಆಕ್ಷೇಪಣೆ ಸಲ್ಲಿಸುವ ಅಧಿಕಾರ ಇದೆಯಾ ಇಲ್ವಾ ಈ ಬಗ್ಗೆ ಕೋರ್ಟ್ ಮೊದಲು ತೀರ್ಮಾನಿಸಬೇಕು ಅಂತಲೂ ಕೂಡ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಕೇಸ್ನಲ್ಲಿ ಪ್ರದೋಷ್, ವಿನಯ್ ಇವರೆಲ್ಲರೂ ಕೂಡ ಪ್ರಮುಖ ಆರೋಪಿಗಳೇನಿದಾರಲ್ಲ, ಅಕ್ಯೂಸ್ಡ್ ಆಗಿದ್ದಾರೆ. ಸೊ ಅವರೀಗ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸ್ತಾ ಇರುವಂಥದ್ದು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹಶ್ಮತ್ ಪಾಷಾ ಅವರು, ದರ್ಶನ್ ಪರ ವಕೀಲರು. ಇನ್ಫ್ಯಾಕ್ಟ್ ಬೆಳಿಗ್ಗೆನೆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಬಂದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಪ್ರದೋಷ್ ಎಲ್ಲ ವಿಚಾರವನ್ನು ಅವತ್ತೇನೇನು ನಡೀತು ಅದೆಲ್ಲವನ್ನೂ ಕೂಡ ಹೇಳೋದಕ್ಕೆ ತಯಾರಿದ್ದಾರೆ. ಆದರೆ ಆತನನ್ನು ಒಂದು ಮಾಫಿ ಸಾಕ್ಷಿಯಾಗಿ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಪ್ರದೋಷ್ ಪರ ವಕೀಲರು. ಆದರೆ ಇದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ರು. ಇಲ್ಲ ಅದು ಹೇಗೆ ಮಾಫಿ ಸಾಕ್ಷಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಅವ್ರಿಗೆ ಕ್ಷಮಾದಾನ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಆಕ್ಷೇಪಣೆಗಳು ಬಂತು. ಈಗ ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದಂಥ ಒಂದು ಅರ್ಜಿಯ ವಿಚಾರಣೆ ಏನಿದೆಯಲ್ಲ, 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಅರ್ಜಿ ವಿಚಾರಣೆ ಇದು. ದರ್ಶನ್ ಪರ ವಕೀಲರು ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕ್ಷಮಾದಾನದ ಬಗ್ಗೆ ವಾದಿಸುವ ಹಕ್ಕು ಸಹ ಆರೋಪಿಗೆ ಇಲ್ಲ, ಉಳಿದೆಲ್ಲಾ ಕಾನೂನಿನ ಹಕ್ಕುಗಳು ಕೂಡ ಆರೋಪಿಗಿದೆ. ಕೋಳಿ ಕೇಳಿ ಖಾರ ಅರಿಬೇಕಾ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು. ಪ್ರಕ್ರಿಯೆ ಲೋಪದ ಬಗ್ಗೆ ಮಾತ್ರ ಆರೋಪಿ ಪ್ರಶ್ನಿಸಬಹುದು. ಅದು ಬಿಟ್ಟು ಈ ಥರ ಕ್ಷಮಾದಾನ ಅರ್ಜಿ ನೀವು ಸಲ್ಲಿಸೋ ಹಾಗಿಲ್ಲ, ಕ್ಷಮಾದಾನ ಕೊಡೋ ಹಾಗಿಲ್ಲ ಅಂತ ಹೇಳಿ ಮತ್ತೊಬ್ಬ ಸಹ ಆರೋಪಿ, ಈಗ ದರ್ಶನ್, ಹಶ್ಮತ್ ಪಾಷಾ ಅವರು ವಾದಿಸ್ತಾ ಇರುವಂಥದ್ದು ದರ್ಶನ್ ಪರವಾಗಿ. ಸೊ ಹಾಗಾಗಿ ದರ್ಶನ್ ಪರವಾಗಿ ನೀವೇನಾದರೂ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕಾದರೆ ಅದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆರೋಪಿಗೆ ಇರುವಂಥ ಒಂದು ಅಧಿಕಾರ ಅದು. ಆದರೆ ಸಹ ಆರೋಪಿ ಅದನ್ನು ಇಲ್ಲ ಹಿಂಗೆ ಮಾಡೋ ಹಾಗಿಲ್ಲ, ಕ್ಷಮಾದಾನದ ಬಗ್ಗೆ ವಾದಿಸುವ ಹಕ್ಕು ಆ ಥರ ಸಹ ಆರೋಪಿಗೆ ಬರೋದಿಲ್ಲ ಅಂತ ಹೇಳಿ ಕೂಡ ಎಸ್ಪಿಪಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಸೊ ಈಗ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಈ ವಿಚಾರದಲ್ಲಿ ಅನ್ನುವಂಥದ್ದು ಕುತೂಹಲಕರ. 14ನೇ ಆರೋಪಿ ಪ್ರದೋಷ್ ಪಾತ್ರ ಇದರಲ್ಲಿ ಮಹತ್ವದ್ದಾಗಿದೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಾಗ ಪ್ರದೋಷ್ ಬೇಡ ಸಾರ್ ಅಂತ ಹೇಳ್ತಾನೆ. ಪ್ರತ್ಯಕ್ಷ ಸಾಕ್ಷಿಯೂ ಕೂಡ ಈ ಬಗ್ಗೆ ಹೇಳಿಕೆ ನೀಡಿದ್ದಾನೆ, ಹೌದು ಪ್ರದೋಷ್ ಹೇಳಿದ್ದು ನಿಜ ಅಂತ ಹೇಳಿ. ದರ್ಶನ್ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸೊ A14 ಆಗಿರುವಂತಹ ಪ್ರದೋಷ್, ಸೊ ಪ್ರದೋಷ್ಗೆ ಈ ರೀತಿಯಾಗಿ ಕ್ಷಮಾದಾನ ಕೊಡುವಂಥದ್ದು ಅಥವಾ ಕ್ಷಮಾದಾನದ ಅರ್ಜಿಯನ್ನು ಹಾಕ್ಕೊಳ್ಳೋದು, ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ದರ್ಶನ್ ಪರ ವಕೀಲರು. ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕೇ ಬೇಡವೇ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಬೇಕು. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಪರಿಗಣನೆಗೆ ತೆಗೆದುಕೊಂಡು ಓಕೆ ಈತನನ್ನು ಮಾಫಿ ಸಾಕ್ಷಿಯಾಗಿ ಮಾಡ್ಕೋಬಹುದು ಅನ್ನುವಂಥದ್ದೇನಾದರೂ ಅಂದರೆ ಮುಂದಿನ ದಿನಗಳಲ್ಲಿ, ಇನ್ನೂ ಕೂಡ ಅದು ವಿಚಾರಣೆ ಹಂತದಲ್ಲಿದೆ, ಒಂದು ವೇಳೆ ಆ ಥರದ್ದಾದರೆ ಆಗ್ಬೋದಾದಂಥ ಬೆಳವಣಿಗೆಗಳು ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ದರ್ಶನ್ ಪರ ವಕೀಲರು ದರ್ಶನ್ ಜೊತೆಗೂ ಕೂಡ ಈಗ ಚರ್ಚೆ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ದರ್ಶನ್ಗೆ ಕಂಟಕ ಮತ್ತಷ್ಟು ಜಾಸ್ತಿ ಆಗಬಹುದಾ ಈ ಎಲ್ಲ ವಿಚಾರದಲ್ಲಿ? ಹಾಗಾದರೆ ಪ್ರಾಸಿಕ್ಯೂಷನ್ ನಿಲುವಿನ ಬಗ್ಗೆ ಕೋರ್ಟ್ ಹೇಳಿಕೆ ಪಡಿಬೇಕು ಅಂತ ಹೇಳಿದೆ. ಲಿಖಿತ ಹೇಳಿಕೆಯನ್ನೇ ನೀಡಬೇಕು ಅಂತ ಏನು ಹೇಳಿಲ್ಲ. ಕ್ಷಮಾದಾನದ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ವಿರೋಧಿಸೋದಿಲ್ಲ. ಈ ಬಗ್ಗೆ ಮೆಮೊ ಸಲ್ಲಿಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. A14 ಪ್ರದೋಷ್ ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಪಡಿಸಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಬೇಕಾಗತ್ತೆ. ಪ್ರಾಸಿಕ್ಯೂಷನ್ ನಿಲುವಿನ ಬಗ್ಗೆ ಕೋರ್ಟ್ ಹೇಳಿಕೆ ಪಡಿಬೇಕು ಅನ್ನುವಂಥದ್ದನ್ನ ಹೇಳಿದೆ, ಆದರೆ ಲಿಖಿತವಾಗೇ ಸಲ್ಲಿಸಬೇಕು ಅನ್ನುವಂಥದ್ದನ್ನೇನು ಹೇಳಿಲ್ಲ ಅನ್ನುವಂಥದ್ದನ್ನ ಕೂಡ ಇವತ್ತು ವಾದ ಮಂಡನೆಯಲ್ಲಿ ಪ್ರಮುಖವಾಗಿ ಒಂದು ಅಂಶ ಬಂತು. ಸೊ ಒಟ್ನಲ್ಲಿ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ವಿಚಾರಣೆಗಳು, ಬೆಳವಣಿಗೆಗಳು. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೇವಲ ಕ್ಷಮಾದಾನ ನೀಡಬಹುದು ಎಂಬ ಹೇಳಿಕೆ ಸಾಕಾಗೋದಿಲ್ಲ, ವಿವರವಾದ ಲಿಖಿತ ಅಭಿಪ್ರಾಯವನ್ನು ನೀಡಲೇಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ವಾದ ಮಂಡಿಸಿದ್ರು. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಎತ್ತಿದಂತಹ ಆಕ್ಷೇಪ ಇದು. ಬರೀ ಕ್ಷಮಾದಾನ ನೀಡಬಹುದು ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಅದ್ರ ಬಗ್ಗೆ ವಿವರವಾದ ಲಿಖಿತವಾದಂಥ ಒಂದು ವಾದವನ್ನು ಮಂಡನೆ ಮಾಡಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಟ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂಥ ಹಶ್ಮತ್ ಪಾಷಾ ಅವರು ವಾದ ಮಂಡನೆಯನ್ನು ಮಾಡಿದ್ರು. ಸೊ ಈಗಿರುವಂಥ ವಿಚಾರ ಕೋರ್ಟ್ನ ಮುಂದೆ ಇದೆ. ಕೋರ್ಟ್ ಈ ಬಗ್ಗೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕರ. ಆರೋಪಿಗೆ ಆಕ್ಷೇಪಣೆ ಸಲ್ಲಿಸುವ ಅಧಿಕಾರ ಇದೆಯಾ ಇಲ್ವಾ
ಅಥವಾ ಈ ಕ್ಷಮಾದಾನದ ಅರ್ಜಿಯನ್ನು ಪುರಸ್ಕರಿಸಬೇಕಾ ಬೇಡವಾ, ಈ ಎಲ್ಲ ವಿಚಾರವಾಗಿ ಇನ್ನೂ ಕೂಡ ವಿಚಾರಣೆ ನಡೆದು ನಂತರ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅನ್ನುವಂಥದ್ರ ಮೇಲೆ ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳೆಲ್ಲವೂ ಕೂಡ ನಿರ್ಧಾರಿತವಾಗುತ್ತೆ. ಹಾಗೆ A10 ವಿನಯ್ ಪರವಾಗಿಯೂ ಕೂಡ ಮಾಫಿ ಸಾಕ್ಷಿಯಾಗೋದಕ್ಕೆ ಒಂದು ಅರ್ಜಿ ಸಲ್ಲಿಕೆ ಆಯಿತು. A10 ವಿನಯ್ ಪರ ಆತನನ್ನು ಕೂಡ ಮಾಫಿ ಸಾಕ್ಷಿಯಾಗಿ ಮಾಡ್ಕೋಬೇಕು ಅಂಥೇಳಿ A10 ವಿನಯ್ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದ ಮಂಡಿಸಿದ್ದಾರೆ. ಕ್ಷಮಾದಾನ ಒಪ್ಪುವ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇದೆ, ಸ್ವತಂತ್ರ ವಿವೇಚನೆ ಬಳಸಿ ಪ್ರಾಸಿಕ್ಯೂಷನ್ ತೀರ್ಮಾನಿಸಬೇಕು, ಕ್ಷಮಾದಾನ ತಿರಸ್ಕಾರವಾದರೆ ಆಗುವ ಪರಿಣಾಮದ ಬಗ್ಗೆಯೂ ಕೂಡ ತಿಳಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರು ವಾದ ಮಂಡಿಸಿದ್ರು. A10 ವಿನಯ್ ಪರ ವಕೀಲ ರಂಗನಾಥ್ ರೆಡ್ಡಿ ಅವರ ವಾದ ಇದು. ಸೊ ಅಲ್ಲಿಗೆ ಈಗ ಇಬ್ಬರು ಮಾಫಿ ಸಾಕ್ಷಿಗಳಾಗಿ ಬಂದಿದ್ದಾರೆ. ಈಗ ಅಂದರೆ ಹೇಗಾಗತ್ತೆ ಈ ಪ್ರಕರಣದಲ್ಲಿ, ಈಗ ದರ್ಶನ್ ಮತ್ತು ಆತನ ಬೇರೆ ಬೇರೆ ಸಹಚರರು, ಆತನ ಗ್ಯಾಂಗ್ನ ಸದಸ್ಯರು ಎಲ್ಲರೂ ಸೇರಿ ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇರುವಂಥ ಆರೋಪ. ಇದರಲ್ಲಿ ಇವರೆಲ್ಲರೂ ಕೂಡ A10 ಆಗಿರುವಂಥ ವಿನಯ್, A14 ಆಗಿರುವಂಥ ಪ್ರದೋಷ್, ಇವರೆಲ್ಲರ ಮೇಲೂ ಕೂಡ ಆರೋಪಗಳಿದ್ದೇ ಇದೆ. ಪ್ರದೋಷ್ ಮೇಲೆಯೂ ಕೂಡ ಇರುವಂತಹ ಆರೋಪಗಳು, ಹಾಗೆ ವಿನಯ್ ಮೇಲೂ ಇರುವಂತಹ ಆರೋಪಗಳು, ಇದೆಲ್ಲದರ ಬಗ್ಗೆನೂ ಕೂಡ ಪರಿಗಣಿಸಿರುವಂತಹ ನ್ಯಾಯಾಲಯ ಈಗ ಮುಂದಿನ ಹಂತದಲ್ಲಿ ಅವರಿಗೆ ಮಾಫಿ ಸಾಕ್ಷಿಯಾಗಿ ಮಾಡ್ಕೋಬೇಕೋ ಬೇಡವೋ ಅನ್ನುವಂಥದ್ದು ಇರುವಂತಹ ವಿಚಾರ. ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕೇ ಬೇಡವೇ, ನಾವಾಗಲೇ ಮಾತಾಡ್ತಾ ಇದ್ವಿ ಇದನ್ನು. ಈಗ ಆಗಸ್ಟ್ 10ನೇ ತಾರೀಕಿಗೆ ಆದೇಶವನ್ನು ಜಡ್ಜ್ ಸುಜಾತಾ ಮಡಿವಾಳಪ್ಪ ಅವರು ಕಾಯ್ದಿರಿಸಿದ್ದಾರೆ. ಅಂದರೆ ಈಗ A14 ಪ್ರದೋಷ್ ಅರ್ಜಿಗೆ ಏನು ಆಕ್ಷೇಪಣೆ ಬಂತು, ಅದಾದ ನಂತರ ವಾದ ಪ್ರತಿವಾದ ಎಲ್ಲವೂ ಕೂಡ ಬಂತು. ಈಗ ಸಹ ಆರೋಪಿಗಳಿಗೆ ಆಕ್ಷೇಪಣೆಯ ಅವಕಾಶ ನೀಡಬೇಕೇ ಬೇಡವೆ ಅನ್ನುವಂಥದ್ರ ಬಗ್ಗೆ ಆಗಸ್ಟ್ 10ಕ್ಕೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿಯವರು. ಅಲ್ಲಿಗೆ ಈಗ ಇಬ್ಬರು ಮಾಫಿ ಸಾಕ್ಷಿಗೆ ಹಾಕಿರುವಂಥ ಅರ್ಜಿ, ಆ ಮಾಫಿ ಸಾಕ್ಷಿಗೆ ಹಾಕಿರುವಂಥ ಅರ್ಜಿಯನ್ನು ಚಾಲೆಂಜ್ ಮಾಡಿ ಅದನ್ನು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಮತ್ತೆ ದರ್ಶನ್ ಪರ ವಕೀಲರು ಸಲ್ಲಿಸ್ತಾ ಇರುವಂತಹ ಒಂದು ವಾದ. ಸೊ ಈಗ ಅದನ್ನು ವಾದವನ್ನು ಕೈಗೆತ್ಕೋಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಆಗಬೇಕು. ಸೊ ಅದ್ರ ಬಗ್ಗೆ ಆಗಸ್ಟ್ 10ನೇ ತಾರೀಕಿಗೆ ಆದೇಶವನ್ನು ಜಡ್ಜ್ ಸುಜಾತಾ ಮಡಿವಾಳಪ್ಪ ಅವರು ಕಾಯ್ದಿರಿಸಿದ್ದಾರೆ.